ನಮಸ್ಕಾರ ಸ್ನೇಹಿತರೆ, ಹಿರಿಯ ನಾಗರಿಕರು ಅಂದಿಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಉಷಾ ಗಾಯತ್ರಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ನೇಹಾ ಬೂಸ್ನೂರ್ ಮೇಡಮ್ ಅವ್ರನ್ನ ನಾನು ಮಾತಾಡ್ಸಕ್ ಬಂದಿದ್ದೀನಿ. ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು PhD ಯಲ್ಲಿ ಚಿನ್ನದ ಪದಕವನ್ನು ಗಳಿಸಿದಂತ ಹೆಮ್ಮೆಯ ಮಹಿಳೆ ನಮ್ಮ ಸ್ನೇಹಾ ಬೂಸ್ನೂರ್ ಮೇಡಮ್ ಅವರು. ಸೊ ಇವರು ಬಾಲ್ಯ ಎಲ್ಲ ಹೇಗಿತ್ತು, ಇವರು ಏನು ಓದಿದ್ರು, ಮತ್ತೆ ಇವರು ಬಸವ ತತ್ವದ ಕಡೆ ಹೇಗೆ ವಾಲಿದ್ರು ಅನ್ನೋದು ಸಂಪೂರ್ಣವಾದ ವಿವರಣ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅಮ್ಮ ನಮಸ್ಕಾರ. ನಮಸ್ಕಾರ ಉಷಾ ಅವ್ರೆ. ತುಂಬಾ ಸಂತೋಷ ಆಯ್ತು ನೀವು ಬಂದದ್ದು. ಒಳ್ಳೇದು. ಓಕೆ ರೀ ಮೇಡಮ್, ತಾವ್ ಏನ್ ಮಾಡ್ಕೊಂಡಿದ್ದೀರಿ? ಈಗ ಸದ್ಯ ನಾನು ನಿವೃತ್ತ ಮಹಿಳೆ, ಒಬ್ಬ ನಿವೃತ್ತ ಮಹಿಳೆ, ಈಗ ನಿವೃತ್ತ ಗೃಹಿಣಿ ಆಗ್ಬಿಟ್ಟಿನಿ. ಈಗ ಆದ್ರೆ ನಾನು ಕನ್ನಡ ಉಪನ್ಯಾಸಕಿಯಾಗಿ, ಸಹ ಪ್ರಾಧ್ಯಾಪಕಿಯಾಗಿ, ಕನ್ನಡ ವಿಭಾಗದ ಮುಖ್ಯಸ್ಥಳಾಗಿ ಸುಮಾರು 35 ವರ್ಷ ನಾನು ಸೇವೆಯನ್ನ ಮಾಡಿದ್ದೀನಿ. ಕಾಲೇಜಿನಲ್ಲಿ, ಡಿಗ್ರಿ ಕಾಲೇಜ್ನಲ್ಲಿ ನನ್ನ ಸೇವೆ ಅದು ಬಹಳ ಸಂತೃಪ್ತವಾದಂಥ ಸೇವೆ ಅಂತ ಹೇಳ್ಕೊಳಕ್ಕೆ ನನಗೆ ಬಹಳ ಇಷ್ಟ ಆಗ್ತೈತಿ. ನೀವು ಓದಿರೋದೆಲ್ಲ? ನಂದು ತವ್ರ ಮನೆ ಬಾಗಲಕೋಟೆ. ನಾನು ಹುಟ್ಟಿ ಬೆಳೆದದ್ದೆಲ್ಲ ಬಾಗಲಕೋಟೆಯಲ್ಲಿ. ಬಾಗಲಕೋಟೆಯಲ್ಲಿ ನಮ್ಮ ತಂದೆಯವರು ಒಬ್ಬ ಭಾಂಡಿ ವ್ಯಾಪಾರಸ್ಥರು, ಒಂದು ವರ್ತಕರು. ಅವರು ಅಂದ್ರೆ ವ್ಯಾಪಾರಿ ಮನೆತನ ನಮ್ದು. ನಮ್ಮ 4 ಜನ ಸಹೋದರರು, 4 ಜನ ಎಜುಕೇಟೆಡ್ ಅದಾರ. 3 ಜನ, ಇಬ್ರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಆಗಿ ಈಗ ನಿವೃತ್ತರಾಗ್ಯಾರ. ಇನ್ನಿಬ್ರು ಎಂಜಿನಿಯರ್ಸು. ಹೀಗಾಗಿ ಒಂದು ಮನೆಯಲ್ಲಿ ಶೈಕ್ಷಣಿಕ ವಾತಾವರಣ ಇತ್ತು. ಹೀಗಾಗಿ ನಮ್ಮ ಅಕ್ಕ ದೊಡ್ಡವರೊಬ್ರು, ಅವರು SSLC ಆದ ತಕ್ಷಣ ಅವ್ರದ್ದು ಮದುವೆ ಆಗ್ಬಿಟ್ಟಿತ್ತು. ಆದ್ರೆ ಆವಾಗಿನ ಕಾಲೆಲ್ಲ ಹಾಗೆ ಇಲ್ಲ. ಹಾಗಾಗಿ ನಮ್ಮ ತಂಗಿ, ನಾನು ಸಣ್ಣವಳು, ನಮ್ಮ ತಂಗಿ ಕಲೀಲಿ ಅನ್ನೋ ಒಂದು ಪ್ರೋತ್ಸಾಹವನ್ನ ನಮ್ಮ ಮನೆಯಾಗ ಎಲ್ಲಾರು ಕೊಟ್ರು. ಹೀಗಾಗಿ ನನಗೆ ಮೊದಲು ಸೈನ್ಸ್ನಲ್ಲಿ ನಾನು ಓದ್ತಾ ಇದ್ದೆ. ಆದ್ರೆ ನನಗೆ ಕನ್ನಡ ಸಾಹಿತ್ಯ, ಕನ್ನಡ ಭಾಷೆಯ ಬಗ್ಗೆ ತುಂಬಾ ಅಭಿಮಾನ ಇತ್ತು. ಹೀಗಾಗಿ ನಾನು ಸೈನ್ಸ್ದಿಂದ ಕನ್ನಡಕ್ಕೆ ನಾನು ಕನ್ವರ್ಟ್ ಆಗಿ BA ಬಂದೆ. ನಾನು BA ದಲ್ಲಿ ಕನ್ನಡ ಐಚ್ಛಿಕ ವಿಷಯ ತಗೊಂಡು ಅದರಲ್ಲಿ ನಾನು ಕನ್ನಡದಲ್ಲಿ ನಾನು ಒಂದು ಏನೋ ಸಾಧನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾನು ಮುಂದುವರಿಸಿದೆ. ನಮ್ಮ ಬಾಗಲಕೋಟೆಯಲ್ಲಿ ಒಂದು ಶೈಕ್ಷಣಿಕ ವಾತಾವರಣ ಬಹಳ ಚೆನ್ನಾಗಿದೆ. ಅದು ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಕಾಲೇಜ್. ಅದು 1947ರಿಂದ ಸ್ಥಾಪನೆಗೊಂಡಂತ ನಮ್ಮ ಶ್ರೀ ನಂದಿಮಠ ಸಾಹೇಬರು ಸ್ಥಾಪನೆ ಮಾಡಿದಂತ ಕಾಲೇಜ್ ಅದು. ಆ ಕಾಲೇಜಿನಲ್ಲಿ ಓದೋದೇ ಒಂದು ಭಾಗ್ಯ. ಹೀಗಾಗಿ ನಾನು ಕಲ್ತದ್ದು ಅಲ್ಲಿಯೇ. BA ಕಲಿತೆ. ಆಮೇಲೆ MA ನಾನು ಎಕ್ಸ್ಟರ್ನಲ್ ಮಾಡ್ಬೇಕಾತು. ಧಾರವಾಡಕ್ಕೆ ಬರಲಿಲ್ಲ ನಾನು. MA ಎಕ್ಸ್ಟರ್ನಲ್ ಮಾಡಿ ಕನ್ನಡ ವಿಷಯದಲ್ಲಿ, ಅದು ಕೂಡ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದೆ. ಆಮೇಲೆ ಸುದೈವದಿಂದ ನನಗೆ ಬಸವೇಶ್ವರ ಕಾಲೇಜಿನಲ್ಲಿನ ಉಪನ್ಯಾಸಕಿಯಾಗಿ ನನಗೆ ಒಂದು ಹುದ್ದೆ ನನಗೆ ಸಿಕ್ತದು. ಮೊದಲು ಟೆಂಪ್ರರಿ ಅಂತ ಸೇರ್ಕೊಂಡಿವಿ. ಒಂದು 5-6 ವರ್ಷ ಟೆಂಪ್ರರಿ ಮಾಡಿದ್ಮೇಲೆ ನಮ್ದು ಪರ್ಮನೆಂಟ್ ಆಗ್ತದ. ಮುಂದೆ ನಂದು ಸರ್ವಿಸ್ ಕಂಟಿನ್ಯೂ ಆಯ್ತು. ಆಮೇಲೆ ನಮ್ಮ ಗುರುಗಳು ಅವರು ಕರ್ನಾಟಕ ಯೂನಿವರ್ಸಿಟಿಯಿಂದ PhD ಗೈಡ್ಶಿಪ್ ಅವ್ರಿಗೆ ಸಿಕ್ತು. ಹೀಗಾಗಿ ಗೈಡ್ಶಿಪ್ ಸಿಕ್ಕಿದ್ದು ಮತ್ತು ನನಗೂ PhD ಮಾಡ್ಬೇಕು ಅನ್ನೋ ಒಂದು ಹಂಬಲ ಇತ್ತಲ್ಲ. ಹೀಗಾಗಿ ಅವರಲ್ಲಿಯೇ ನಾನು ಒಂದು ರಿಜಿಸ್ಟ್ರೇಷನ್ ಮಾಡಿಸಿ ಬಸವ ಪೂರ್ವ ಯುಗದ ಅಥವಾ ಬಸವ ಹಿರಿಯ ಸಮಕಾಲೀನರಾದಂಥ ಶಂಕರದಾಸಿಮಯ್ಯನವ್ರ ಮೇಲೆ ನಾನು PhD ಅಧ್ಯಯನವನ್ನು ಕೈಕೊಂಡು ನಾನು ಶಂಕರ ದಾಸಿಮಯ್ಯನವ್ರ ಮೇಲೆ PhD ಅಧ್ಯಯನವನ್ನು ಕೈಕೊಂಡು 1998ರಲ್ಲಿ ನಾನು PhDಯನ್ನು ಸಬ್ಮಿಟ್ ಮಾಡಿದೆ ಯೂನಿವರ್ಸಿಟಿಗೆ. ನನಗೆ ಆ ವರ್ಷದ ಒಂದು ಉತ್ತಮವಾದಂತಹ PhD ಗ್ರಂಥ ಅಂತ ತಿಳ್ಕೊಂಡು ನನಗೆ ಗುರುಸಿದ್ಧ ಪ್ರಭುದೇವರು ನವಕಲ್ಯಾಣ ಮಠದ ಒಂದು ಸುವರ್ಣ ಪದಕದೊಂದಿಗೆ ನನಗೆ PhD ಅವಾರ್ಡವನ್ನು ಕರ್ನಾಟಕ ಯೂನಿವರ್ಸಿಟಿಯವರು ಮಾಡಿದರು. ಹೀಗಾಗಿ ಬಸವೇಶ್ವರ ಕಾಲೇಜು ಮತ್ತು ಬಾಗಲಕೋಟೆ ಅದು ನನಗೆ ವಿದ್ಯೆಯನ್ನು ಕೊಟ್ಟಿದೆ, ನನ್ನ ಬದುಕಿಗೆ ಒಂದು ಅನ್ನವನ್ನು ಕೊಟ್ಟಿದೆ ಅಂತ ಹೇಳೋದಕ್ಕೆ ನನಗೆ ಬಹಳ ಖುಷಿ ಆಕೈತಿ.
ಅಮ್ಮ ಅಕ್ಕ 10ನೇ ಕ್ಲಾಸಿಗೆ ಮದುವೆ ಮಾಡಿದ್ರು. ಹೌದು. ಸೊ ನಿಮ್ಮನ್ನ ಓದಿಸ್ಬೇಕು ಅನ್ನೋ ಒಂದು ಇಚ್ಛೆಯಿಂದ ನಿಮ್ಗೆ ಓದಿಸಿದ್ರು. ಆದ್ರೆ ಅವರು ನೀವು ಎಷ್ಟು ಓದ್ತೀರಿ ಅನ್ಕೊಂಡಿದ್ರೇನೋ, ನೀವು ಇಷ್ಟು ಬಂದು ಒಂದು PhD ಮಾಡಿ ನೀವೊಂದು ಗೋಲ್ಡ್ ಮೆಡಲ್ ತಗೊಂಡಿದ್ರಿ. ಅದು ಅಪ್ಪ ಅಮ್ಮನಿಗೆ ಆಯ್ತು, ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ? ಭಾಳ ಖುಷಿ ಕೊಡ್ತು, ಭಾಳ ಖುಷಿ ಕೊಡ್ತು ಅವ್ರಿಗೆ. ಅವರು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೆ ಏನೋ ಒಂದು ಕಲಿಬೇಕನ್ನೋ ಉತ್ಸಾಹ, ಹಂಬಲ, ಹೀಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡಿಬಿಟ್ಟೆ. ಹೀಗಾಗಿ ಎಲ್ಲರಿಗೂ ಅದು ಸಂತೋಷ. ಮತ್ತು ಅಲ್ಲೇ ನನಗೆ ಜಾಬು ಸಿಕ್ತು. ಹೀಗಾಗಿ ಮುಂದೆ ನಂದು ಒಂದು ಜೀವನದೊಳಗೆ ಒಂದು ತಿರುವು ಅಂತ ಇರ್ತೈತಲ್ಲ, ತಿರುವು ಇರ್ತೈತೆ. ಹೀಗಾಗಿ ಬಂದ ಹೊರಗಳು ಏನಿರ್ತಾವಲ್ಲ, ಅವ್ರಿಗೆ ನೌಕರಿ ಬಿಡ್ರಿ, ಆಮೇಲೆ ಮದುವೆ ಆಗ್ರಿ ಅಂತ ಅವರು. ಹೌದಾ, ಎಲ್ಲ ಡಾಕ್ಟರ್ಸ್, ಇಂಜಿನಿಯರ್ಸ್ ಭಾಳ ಜನ ನನಗೆ ಇದನ್ನ ಮಾಡ್ತಿದ್ರು, ಪಾಸ್ ಮಾಡ್ತಿದ್ರು. ಅವ್ರು ಏನಂತಿದ್ರು, ನೀವು ಜಾಬ್ ಬಿಡ್ರಿ, ಮತ್ತು ನೀವು ಮದುವೆ ಆಗಿ ನಮ್ಮ ಜೊತೆ. ನನಗೆ ಜಾಬ್ ಬಿಡೋದಕ್ಕೆ ಇಷ್ಟ ಇಲ್ಲ. ಹೀಗಾಗಿ ಜಾಬನ್ನು ಒಪ್ಪಿಕೊಳ್ಳುವಂಥ ಮತ್ತು ಸುಸಂಸ್ಕೃತ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನನಗೆ ಸಿಗಬೇಕು ಅನ್ನೋದಂಥ ಒಂದು ಆಸೆ ನನಗೆ. ಅವ್ರು ಸ್ವಲ್ಪ ನನಗಿಂತ ಹೆಚ್ಚಿಗೆ ಕಲ್ತಿರಕ್ಕಿಲ್ಲ, ಆದರೆ ಒಂದು ಒಳ್ಳೆಯ ಸಂಸ್ಕಾರ, ಒಂದು ಸಂಸ್ಕೃತಿ ಇರತಕ್ಕಂಥ ಒಂದು ಮನೆತನದ ವ್ಯಕ್ತಿ ಜೊತೆಗೆ ಮದುವೆ ಆಗ್ಬೇಕು ಅನ್ನೋದು ನನ್ನ ಇಚ್ಛೆ. ಹೀಗಾಗಿ ನಾನು ಇಲ್ಲಿ ಹುಬ್ಬಳ್ಳಿಯ ಜವಳಿ ವ್ಯಾಪಾರಸ್ಥರಾದಂಥ ಬೋಸ್ನೂರ್ ಮಂತಂದು ಸೊಸೆಯಾಗಿ ನಾ ಬರ್ಬೇಕಾತ್ರಿ. ನಿಮ್ಮ ಆಸೆ ಫಲಿಸ್ತೆ? ಫಲಿಸ್ತಲ್ಲ, ಖಂಡಿತ ಫಲಿಸ್ತು. ನಿಮ್ಮನ್ನ ಕೆಲ್ಸಕ್ಕೂ ಕಳಿಸಿ. ಹೌದು, ಅವರು ಒಪ್ಕೊಂಡ್ರು. ಆಗ್ಲಿ, ನೀನು ಇನ್ನೇನು ಸ್ವಲ್ಪ ಟ್ರಾನ್ಸ್ಫರ್ ತಗೊಂಡು ಬಂದ್ಬಿಡು, ಮತ್ತಿನ್ನು ಎಷ್ಟು ದಿವಸ ಇರಕಾಕತ್. ನಾ ಯಾಕಂದ್ರೆ ಅದು ಬಿಸ್ನೆಸ್ ಮ್ಯಾನ್, ಅವ್ರಿಗೆ ಹಗಲೆಲ್ಲ ಬರಕ್ಕೆ ಹೋಗಕ್ಕೆ ಆಗೋದಿಲ್ಲ. ಟ್ರಾನ್ಸ್ಫರ್ ಆಗೋ ಇದು ಅಲ್ಲ ಅವ್ರದ್ದು, ವ್ಯವಹಾರ ಅವ್ರದ್ದು. ಹೀಗಾಗಿ ನಾನು ಒಬ್ಬ PhD ಪದವೀಧರೆ, ಆದರೆ ಅವರು ಒಬ್ಬರು ವ್ಯಾಪಾರಸ್ಥರು. ಹೀಗಾಗಿ ಜನರಿಗೆ ಮತ್ತು ಸಮಾಜಕ್ಕೆ ಒಂದು ಕುತೂಹಲ, ಆಶ್ಚರ್ಯ. ಹೌದು, ಎಲ್ಲರೂ ಸಮಾನ ಡಿಗ್ರಿ ಇದ್ದವ್ರನ್ನ ಮದುವೆ ಆಗ್ತಿರ್ತಾರೆ. ಈಕ್ವಲ್ ಪೊಸಿಷನ್ ಇರಬೇಕು, ಈಕ್ವಲ್ ಸ್ಯಾಲ್ರಿ ಇರಬೇಕು, ಈ ದೃಷ್ಟಿಯಿಂದ ಜನ ನೋಡ್ತಿರ್ತಾರೆ. ಅದನ್ನ ಅವನ್ನೆಲ್ಲ ನಿಗ್ಲೆಕ್ಟ್ ಮಾಡಿ ಒಬ್ಬ ಸರಳ, ಸಾದಾ ಮತ್ತು ಪ್ರಾಮಾಣಿಕ ವ್ಯಕ್ತಿ ಜೊತೆಗೆ ನಾವು ಮದುವೆ ಆಗ್ಬೇಕು ಅನ್ನೋದು ಒಂದು ಏನೊಂದು ಸಂಕಲ್ಪ ಇತ್ತು. ಅದು ಪೂರ್ಣ ಆಯ್ತು ಅಂತ ನಾನು ಭಾವಿಸ್ತೀನಿ. ಅಂದ್ರೆ ಅಂಥವ್ರೆ ಸಿಕ್ಕರು ಅಂತ. ನೀವು ಹೇಳಿದ್ರಿ, ನಾನು ಸೈನ್ಸ್ ಓದ್ತಾ ಇದ್ದೆ, ಆಮೇಲೆ ನಾನು ಕನ್ನಡದ ಮೇಲಿನ ಅಭಿಮಾನಕ್ಕೋಸ್ಕರ BA ಬಂದೆ ಅಂತ ಹೇಳಿ. ಸೊ ಬದುಕಿನ ಉದ್ದಕ್ಕೂ ನೀವೇನು ಅನ್ಕೊಂಡಿದ್ರಿ ಅದೆಲ್ಲ ಆಗ್ತಾ ಬಂದಿದೆ ನಿಮಗೆ. BA ಮಾಡ್ಕೊಂಡ್ರಿ, ಆಮೇಲೆ ಗೋಲ್ಡ್ ಮೆಡಲಿಸ್ಟ್ PhD ಮಾಡ್ಕೊಂಡ್ರಿ, ಸರಳ ಸಭ್ಯ ವ್ಯಕ್ತಿನ ಮದುವೆ ಆಗ್ಬೇಕಂತ ಮದುವೆ ಆಗದ್ರಿ. ಎಷ್ಟು ಸಮಾಧಾನ ತಂದು ಕೊಡುತ್ತೆ ಇದು. ತುಂಬಾ ಈಗ ತುಂಬಾ ಶಾಂತಿ, ಸಮಾಧಾನ ನಮ್ದು. ಹಿಂಗಾಗಿ ಯಾಕಂದ್ರೆ ಈಗ ಒಂದು ಹೇಳ್ಬೋದು, ಓದು ವಿದ್ಯೆ ಎಷ್ಟು ಸಂಸ್ಕೃತಿಯನ್ನು ಕಲಿಸುತ್ತೋ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ವಿಕೃತಿನೂ ಇದೆ. ಹೌದು, ತುಂಬಾ ಅಹಂಕಾರಗಳಿದೆ. ಗಂಡ ಹುಡುಗ ಹುಡುಗಿ ಮಧ್ಯದಲ್ಲೆಲ್ಲ ತಾರತಮ್ಯಗಳು ತುಂಬಾ ಬರ್ತಾ ಇದ್ದಾವೆ. ಅಂಥದ್ರಲ್ಲಿ ನಿಮ್ಮನ್ನ ನೋಡಿದಾಗ ನಿಮಗೆ ಸಮಾನ ಡಿಗ್ರಿ ಅವಶ್ಯಕತೆ ಇಲ್ಲ, ಸರಳವಾದಂತ ಇದು ನನ್ನ ಆಸೆಗೆ ಬೆಂಬಲವಾಗಿ ಪೂರಕವಾಗಿದ್ರೆ ಸಾಕು ಅಂತ ಹೇಳಿ ನೀವು ಇಲ್ಲಿ ಕಾಲೇಜ್ ಲೆಕ್ಚರರ್ ಆಗಿ ಸೇರ್ಕೊಂಡ್ರಿ. ನಿಮಗ ಬಸವ ತತ್ವದ ಬಗ್ಗೆ ಹೇಗೆ ಒಲವು ಶುರು ಆಯ್ತು? ಹೀಗಾಗಿ ನಂದು ಕನ್ನಡ ಸಾಹಿತ್ಯದ ಒಂದು ಆಳವಾದ ಅಧ್ಯಯನ ಇತ್ತಲ್ಲ, ನಾನು ಮೊದಲು ಹಿಡಿದು ಶರಣ ಸಾಹಿತ್ಯದ ಬಗ್ಗೆ ತುಂಬಾ ಆಸಕ್ತಿ, ತುಂಬಾ ಅಭಿಮಾನ. ಹೀಗಾಗಿ ನಾನು ಬಸವ ಹಿರಿಯ ಸಮಕಾಲೀನರಾದಂಥ ಶರಣರ ಬಗ್ಗೆ ನಾ PhD ಮಾಡ್ಬೇಕಾಯ್ತು. ಯಾಕಂದ್ರೆ ಶಂಕರ ದಾಸಿಮಯ್ಯ ಅನ್ನೋರು ಒಬ್ಬ ಅಜ್ಞಾತ ಶರಣರು, ಜೇಡರ ದಾಸಿಮಯ್ಯನವರು ಪ್ರಚಲಿತ. ನನಗೆ ಅದೇ ಕನ್ಫ್ಯೂಸ್ ಆಯ್ತು. ದಾಸಿಮಯ್ಯ ಕೇಳಿದ್ವಿ, ಜೇಡರ ದಾಸಿಮಯ್ಯನವ್ರ ಬಗ್ಗೆ ಪ್ರಚಲಿತ ಐತೆ. ಆಮ್ಯಾಗ ದೇವರ ದಾಸಿಮಯ್ಯ ಅಂತ ಒಬ್ರು ಬರ್ತಾರೆ, ಅವ್ರ ಬಗ್ಗೆ ಪ್ರಚಲಿತ ಐತೆ. ಈ ಮಧ್ಯದಲ್ಲಿ ಶಂಕರ ದಾಸಿಮಯ್ಯ ಒಬ್ಬ ಅಜ್ಞಾತ ಶರಣ, ಅವ್ರ ಬಗ್ಗೆ ಯಾರೂ ವರ್ಕ್ ಮಾಡಿರ್ಲಿಲ್ಲ. ನನ್ನ ಒಂದು ಆದರ್ಶ ಗುರುಗಳು ಅಂದ್ರೆ MM ಕಲಬುರ್ಗಿ ಅವರು. ನಾನು ಕಲಬುರ್ಗಿ ಸರ್ ಜೊತೆಗೆ ಒಂದು ಬಹಳ ನಿಕಟವಾದಂಥ
ಒಂದು ಸಂಪರ್ಕವನ್ನ, ಸಂಬಂಧವನ್ನ, ಆತ್ಮೀಯತೆಯನ್ನ ಇಟ್ಕೊಂಡಿದ್ದೆ. ಅವ್ರು ನನಗೆ ಇದು ಆಯ್ಕೆ ಮಾಡಿಕೊಟ್ರು, ತಂಗಿ ಈ ವಿಷಯ ಯಾರೂ ಮಾಡಿಲ್ಲ, ಮತ್ತು ನೀನು ಮಾಡ್ತೀನಿ ಅಂದ್ರೆ ನಿನಗ ಕೊಡ್ತೀನಿ ಅಂತ ಹಿಂಗೆ ಭಾಳ. ಆಮೇಲೆ ನೀವು ಹಿಡಿದಂದ್ರೆ ಬಿಡಬಾರ್ದು, ಒಂದು ಕಂಡೀಷನ್ ಹಾಕಿದ್ರು, ನೀ ಇದು ಹಿಡಿದು ಬಿಡುವಂಗಿಲ್ಲ, ಹಂಗಿದ್ರೆ ನೀವು ವಿಷಯ ಕೊಡ್ತೀನಿ ಅಂದ್ರೆ, ಇಲ್ಲ ನಾ ಮಾಡ್ತೀನಿ, ಯಾವುದು ಹಿಡಿತೀನಿ ಅದನ್ನು ಬಿಡಂಗಿಲ್ಲ ಅಂತ ಅವ್ರ ಮುಂದೆ ನಾನು ಪ್ರಮಾಣ ಮಾಡಿದಾಗ ಅವ್ರು ಈ ವಿಷಯ ಕೊಟ್ಟರು ನನಗೆ. ಹೀಗಾಗಿ ಒಬ್ಬ ಅಜ್ಞಾತ ಶರಣನ ಬಗ್ಗೆ ಬೆಳಕು ಚೆಲ್ಲತಕ್ಕಂಥ ಒಂದು 5-6 ವರ್ಷದ ಒಂದು ನಿರಂತರ ಅಭ್ಯಾಸ ನಂದು ಆಯಿತು. ಹೀಗಾಗಿ ಶಂಕರ ದಾಸಿಮಯ್ಯ ಪುರಾಣ ಒಂದು ಅಧ್ಯಯನ ಅಂತ ತಿಳ್ಕೊಂಡು ಅದನ್ನು ಭಾಳ ಶ್ರಮಪಟ್ಟು ನಾನು ಸಮುದ್ರದ ಆಳಕ್ಕೆ ಹೋಗಿ ಮುತ್ತು ಹುಡ್ಕೊಂಡು ಬಂದಿದ್ರೆ, ಅದಕ್ಕೆ ನಿಮಗೆ ಚಿನ್ನದ ಪದಕ ಸಿಕ್ತು. ಹೌದು ಸರಿ. ಈವರೆಗೂ ಅವ್ರ ಬಗ್ಗೆ ಯಾರು ಅಷ್ಟು ಕೇರ್ ಮಾಡಿದ್ದಿಲ್ಲ, ಅದು ಹಿಂಗಾಗಿ ಕೇಳಿಲ್ಲ ನಾವು. ಆಕ್ಚುಲಿ ನಾನು ಅನ್ಕೊಂಡೆ ಜೇಡ್ರ ದಾಸಿಮಯ್ಯ ಅಲ್ಲ, ಅವರು ಆ ಕಾಯಕವನ್ನ ಮಾಡ್ತಿರೋದ್ರಿಂದ ಅದು ಅವ್ರಿಗೆ ಬಂದ್ಬಿಡುತ್ತೆ. ಹಂಗಾದ್ರೆ ಅವ್ರ ಹೆಸರು ಏನಾದ್ರು ಇರ್ಬೋದೇನೋ. ಅದು ಇವರು ಹೊಲಿಗೆ ಕಾಯಕದವರು, ಶಂಕರದಾಸಿಮಯ್ಯ ಹೊಲಿಗೆ ಕಾಯಕದವರು. ಹೀಗಾಗಿ ಹೊಲಿಗೆ ಕಾಯಕದ, ಸೂಜಿ ಕಾಯಕದ ಶಂಕರದಾಸಿಮಯ್ಯ ಅಂತ ಬರ್ತಾರೆ. ಏನೆಲ್ಲ ಸ್ಟಡಿ ಮಾಡಿದ್ರಿ ಅಮ್ಮ ಅವ್ರ ಬಗ್ಗೆ? ಅವ್ರ ಬಗ್ಗೆ ಹೇಳ್ಬೋದು ಸ್ವಲ್ಪ. ಅವರು ಗೊತ್ತಿಲ್ಲದ್ದು. ಅವರು ಮೊದಲು ಬ್ರಾಹ್ಮಣರಾಗಿದ್ರು, ಗೋವಿಂದ ಭಟ್ಟ ಅನ್ನೋ ಒಬ್ಬ ಬ್ರಾಹ್ಮಣರು. ಅವರು ಅಗದಿ ಬ್ರಾಹ್ಮಣತ್ವದ ಎಲ್ಲ ಒಂದು ಏನು ಕ್ರಮಗಳಿರ್ತಾವಲ್ಲ ಅವನ್ನೆಲ್ಲ ಜೀವನದೊಳಗೆ ಪಾಲಿಸಿದವರು. ವೇದ, ಶಾಸ್ತ್ರ, ಮಂತ್ರ ಎಲ್ಲ ಒಬ್ಬ ಅಧ್ಯಯನಶೀಲವಾದಂಥ ಒಬ್ಬ ಬ್ರಾಹ್ಮಣ ವ್ಯಕ್ತಿ. ಅವರು ಏನು ಮಾಡ್ತಾರೆ, ಕಾಶಿಗೆ ಹೋಗಪ್ಪ, ಇನ್ನು ಜೀವನ್ ಮುಕ್ತಿ ಪಡೋಣ ಅಂತ ತಿಳ್ಕೊಂಡು ಕಾಶಿಗೆ ಹೊಂಟ ಸಂದರ್ಭದಲ್ಲಿ ಈ ಅವರಿದ್ದದ್ದಕ್ಕೂ ಹುನಗುಂದ ತಾಲೂಕಿನ ಕಂದಗಲ್ದಲ್ಲಿ, ಬಿಜಾಪುರ ಜಿಲ್ಲೆ, ಹುನಗುಂದ, ಈಗ ಸದ್ಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಹುನಗುಂದ ತಾಲೂಕಿನ ಕಂದಗಲ್ ಅನ್ನತಕ್ಕಂಥ ಗ್ರಾಮದಲ್ಲಿ ಒಬ್ಬ ಶೈವ ಬ್ರಾಹ್ಮಣ ಅವರು. ನೋಡ್ರಿ ಯಾಂಗ ನಮ್ಮ ಬಸವಣ್ಣರ ಮೇಲೆ ಇವರೆಲ್ಲ ಪ್ರಭಾವ ಬೀರಿದ್ದಾರೆ ಅಂದ್ರೆ, ಬಸವಣ್ಣನವರು ಒಬ್ಬ ಬ್ರಾಹ್ಮಣರಾಗಿ ಹೇಗೆ ಅವರು ಲಿಂಗಾಯತಕ್ಕೆ ಬಂದ್ರು ಅಂದ್ರೆ ಇವರೆಲ್ಲ ಒಂದು ಪ್ರಭಾವಕ್ಕೆ ಅವರು ಕೂಡ ಒಳಗಾದವ್ರಂತ. ಈ ಬ್ರಾಹ್ಮಣನಾದಂತ ಗೋವಿಂದ ಭಟ್ಟ ಕಾಶಿಗೆ ಹೋಗುವ ಮಧ್ಯದಲ್ಲಿ ಅಲ್ಲಿ ರಾಯಚೂರ ಲಿಂಗಸೂರು ತಾಲೂಕಿನ ಹತ್ರ ನವಿಲೆ ಅನ್ನೋ ಒಂದು ಗ್ರಾಮ ಬರ್ತದ್ರಿ. ನವಿಲೆ ಅನ್ನೋ ಗ್ರಾಮ, ಅಲ್ಲಿ ಜಡೇಶಂಕರ ದೇವಾಲಯ ಅಂತ ಐತಿ. ಇವತ್ತು ತುಂಬಾ ಜೀರ್ಣೋದ್ಧಾರಗೊಂಡೈತ್ರಿ ಅದು. ನಮ್ಮ ಬಣಗಾರ ಸಮಾಜದವರು ಕೋಟಿಗಟ್ಲೆ ದುಡ್ಡು ಹಾಕಿ ಆ ದೇವಾಲಯವನ್ನ, ಕೃಷ್ಣಾ ನದಿ ಒಳಗೆ ಅದು ಮುಳುಗ್ತಿತ್ತು, ಜಡೇಶಂಕರ ದೇವಸ್ಥಾನ. ಆ ಮುಳುಗು ದೇವಸ್ಥಾನ ಒಂದು ತಡೆವಡ್ಡಿ ಅದನ್ನ ಇವತ್ತು ತುಂಬಾ ಸುಂದರವಾಗಿ ಮಾಡಿದ್ದಾರೆ, ಜೀರ್ಣೋದ್ಧಾರ ಮಾಡಿದ್ದಾರೆ. ಹೇಗೆ ಬಸವಣ್ಣನವರಿಗೆ ಕೂಡಲ ಸಂಗಮನಾಥ ಪ್ರೇರಣೆ ಕೊಡ್ತಾನ, ಹಂಗ ಈ ಗೋವಿಂದ ಭಟ್ಟನಿಗೆ ಈ ನವಿಲೆಯ ಜಡೇಶಂಕರ ಲಿಂಗ ಒಂದು ಪ್ರೇರಣೆಯನ್ನ ಕೊಡ್ತಾನ. ಅಂದ್ರೆ ಅವ್ರು ಅವತ್ತಲ್ಲಿ ವಸ್ತಿ ಹೋಗಿತಾರ, ಕಾಶಿಗೆ ಹೋಗ್ತನೆ ಗಂಡ ಹೆಂಡತಿ, ಅಲ್ಲಿ ವಸ್ತಿ ಇರ್ತಾರ. ಅಲ್ಲಿ ಆ ದೇವಸ್ಥಾನದ ಒಂದು ಪ್ರಭಾವ ಎಷ್ಟಾಕತಿ, ಆ ದೇವರ ಪ್ರಭಾವ ಎಷ್ಟಾಕತಿ ಅಂದ್ರೆ, ನಾ ಇನ್ನು ಕಾಶಿಗೆ ಹೋಗೋದಿಲ್ಲ, ನನಗೆ ಇವನೇ ಕಾಶಿ ವಿಶ್ವನಾಥ, ಇವನ ನನಗೆ ಸರ್ವಸ್ವ, ಇವನೇ ಗತಿ, ಇವನೇ ಮತಿ ಅಂತ ಸಂಪೂರ್ಣವಾಗಿ ಆ ದೇವರಿಗೆ ಶರಣಾಗತ ಆಗ್ತಾರವ್ರು. ಈ ಜಡೇಶಂಕರ ಲಿಂಗನ ಒಂದು ವಿಶೇಷತೆ ಏನಂದ್ರೆ, ಈ ಲಿಂಗದ ಹಿಂದೆ 11 ಜಡೆಗಳದಾವ್ರಿ. ಅಂದ್ರೆ ಕಲ್ಲಿನಲ್ಲಿ ಕೆತ್ತಿದಾರೆ 11, ಹಂಗೆ ಯೂಶುವಲಿ ಇರಂಗಿಲ್ಲ, 11 ಜಡೆಗಳಿರುವ ಇದರಿಂದ ಅದು ಜಡೇಶಂಕರ ಅಂತ ಹೆಸರು ಬಂತು. ಹಾಗೆ ಅಲ್ಲಿ ಆ ದೇವರ ಒಂದು ತುಂಬಾ ಪ್ರಭಾವಿತರಾದ ಗೋವಿಂದ ಭಟ್ಟ, ನಡುವೆ ಕೃಷ್ಣಾ ನದಿ, ಕಂದಗಲ್ಲು, ಈ ಕಡೆ ನವಿಲೆ, ನಡುವೆ ಕೃಷ್ಣಾ ನದಿ. ಅವ್ರೇನು ಅವತ್ತು ಪ್ರತಿಜ್ಞೆ ಮಾಡಿದ್ರಂದ್ರೆ, ದಿನಾ ನಿನ್ನಂತರ ಬರ್ತೀನಿ, ಪೂಜಾ ಮಾಡ್ತೀನಿ, ಮೈ ಮರೆತು ನಿನ್ನ ಧ್ಯಾನ ಮಾಡ್ತೀನಿ, ಹೋಗ್ತೀನಿ ಅಂತ ಗೋವಿಂದ ಭಟ್ಟ ಅಂತಾನ. ಮನಸ್ಸು ಪರಿವರ್ತನೆ ಆಗ್ಬಿಟ್ಟಿರ್ತೈತಿ. ದಿನ ಈಜ್ಕೊಂಡು ಬರೋದು, ಪೂಜಾ ಮಾಡೋದು, ಮಗ್ನನಾಗೋದು, ಧ್ಯಾನ ಮಾಡೋದು. ಆವಾಗ ದೇವರು ಅವ್ರಿಗೆ ಹೇಳ್ತಾರೆ, ಜಡೇಶಂಕರಲಿಂಗ ಹೇಳ್ತಾನ, ಇಲ್ಲಪ್ಪ ನೀನು ಹಿಂಗೆ ಅಡ್ಡಾಡೋದು ಬೇಡ,
ನಿನಗೆ ಜಂಗಮ ರೂಪದಲ್ಲಿ ಬಂದು ನಾನು ಲಿಂಗ ದೀಕ್ಷೆಯನ್ನು ಕೊಡ್ತೀನಿ. ಹ್ಮ್ ನೀನು ಲಿಂಗ ಪೂಜಾ ಧಾರಕನಾಗಿ ಹ್ಮ್ ನೀನು ಅದರಲ್ಲಿ ನನ್ನನ್ನು ಕಾಣು ಹ್ಮ್ ಅಂದವ್ರು ಮರುದಿವ್ಸ ಏನ್ ಮಾಡ್ತಾರ, ನೀ ಗುಡಿಗೆ ಬಾ, ಹ್ಮ್. ನೀ ಅಲ್ಲಿ ನಿಂದ್ರು, ಹ್ಮ್ ನಾನು ನಿನಗೆ ಜಂಗಮನಾಗಿ ಬಂದು ದೀಕ್ಷೆಯನ್ನು ಕೊಡ್ತೀನಿ ಅಂದು ವಾ. ದೀಕ್ಷಾ ಕೊಡ್ತಾರ. ಹ್ಮ್. ಆವಾಗ ಆ ಲಿಂಗ ದೀಕ್ಷೆಯನ್ನ ಜಂಗಮನಿಂದ ಪಡೆದಂತ ಗೋವಿಂದ ಭಟ್ಟ, ಭಟ್ಟ, ಹಾ ಅವನ ಹೆಸರು ಅವತ್ತು ಬದಲಾಕತ್ರಿ. ಹಾ ಶಂಕರಲಿಂಗನ ಭಕ್ತರಾಗಿರೋದ್ರಿಂದ ಆ ಶಂಕರ. ಜಂಗಮರ ಶಂಕರ ದಾಸಿಮಯ್ಯ ಅಂತ ಹೆಸರಿಡ್ತಾರೆ. ಅವ್ರ ಹೆಂಡತಿ ದುಮ್ಮವ್ವೆ ಅಂತ ಇರ್ತೈತಿ ಮೊದಲ ಹೆಸರು. ಹ್ಮ್ ಆ ದುಮ್ಮವ್ವೆಯ ಹೆಸರು ಶಿವದಾಸಿ ಅಂತ ನಾಮಕರಣ ಆಕತಿ. ಅಂದ್ರೆ ಅವತ್ತವರು ಮರುಹುಟ್ಟು ಪಡೆದಂಗ. ಹೌದು. ಶಂಕರದಾಸಿಮಯ್ಯ ಶಿವದಾಸಿ ದಂಪತಿಗಳು ಅವರಿಗೆ ಯಾಕೆ ಕಾಯಕ ಮಾಡ್ಲಪ್ಪ ಅಂದ್ರೆ, ನೀನು ಈ ಕರ್ಮ ಬಂಧದಿಂದ ಹರಿದೊಗೆಯುವಂತ ಹ್ಮ್ ಆತ್ಮ ಪರಮಾತ್ಮ ಬೆಸೆಯುವಂತ ಒಂದು ಹೊಲಿಗೆ ಕಾಯಕವನ್ನು ನಿನಗೆ ಕೊಡ್ತೀನಪ್ಪ, ಹೊಲಿಗೆ ಕಾಯಕ ಮಾಡೋದು ಅಂತ ಹೇಳ್ತಾರವ್ರು ಹ್ಮ್. ಜಂಗಮರು. ಜಂಗಮರು. ಅಂದಿನಿಂದ ಅವರು ಹೊಲಿಗೆ ಕಾಯಕವನ್ನು ಮಾಡ್ತಾ ಉಪಜೀವನವನ್ನು ಸಾಗಿಸ್ತಾರೆ. ದಾಸೋಹ, ಹ್ಮ್ ಭಕ್ತಿ, ಜ್ಞಾನ, ದಾಸೋಹ, ಕಾಯಕ ಇದರಲ್ಲಿ ಅವರು ನಿರತರಾಗ್ತಾರೆ. ಮತ್ತು ಅವರ ಪ್ರಭಾವ ಸುತ್ತು ಕಡೆ ಹಬ್ಬಿದಾಗ ಒಂದು ಸಲ ಜೇಡರ ದಾಸಿಮಯ್ಯನವರು ಏನಿರ್ತಾರೆ, ಅವರು ಜೇಡರ ದಾಸಿಮಯ್ಯನವ್ರಿಗೆ ಈಗಾಗಲೇ ತವನಿಧಿ ಪ್ರಾಪ್ತಿಯಾಗಿರ್ತೈತಲ್ಲ, ಹ್ಮ್. ಶಿವ ಅವರಿಗೆ ತವನಿಧಿಯನ್ನು ಕರುಣಿಸಿರ್ತಾನೆ. ಹ್ಮ್ ಅಂದ್ರೆ ಬಂದಂಥ ಜಂಗಮರಿಗೆ ಅವರಿಗೆ ಭತ್ತ ಕೊಟ್ಟು ಕಳಿಸೋದು, ಅಕ್ಕಿ ಕೊಟ್ಟು ಕಳಿಸೋದು, ಹಾ ಹಾ ಹಾ. ಅವರಲ್ಲಿ ತವನಿಧಿ ಅದು ಖಾಲಿ ಆಗೋದೇ ಇಲ್ಲ, ಕೊಟ್ಟಷ್ಟು ವೃದ್ಧಿ ಆಗ್ತಿರ್ತೈತಿ. ಹಾ. ಹಿಂಗಾಗಿ ಬಂಡಿಗಟ್ಲೆ ಮಂದಿ ಭತ್ತ ಒಯ್ತಿರ್ತಾರೆ. ಹ್ಮ್ ಹ್ಮ್ ಹ್ಮ್. ಅವು ಜೇಡರ ದಾಸಿಮಯ್ಯನವ್ರಿಗೆ ಏನಾಗ್ತೈತಿ, ಸ್ವಲ್ಪ ಅಹಂ ಬರ್ತೈತಿ. ಹ್ಮ್. ನನ್ನಂಗ ಕೊಡೋರು ಯಾರೂ ಇಲ್ಲ, ಶಿವಭಕ್ತರಂಗೆ ಇಸ್ಕೊಳ್ಳೋರು ಯಾರೂ ಇಲ್ಲ ಅಂತ ಅಹಂ ಬರ್ತೈತಿ.